ಇದೀಗ ಬಂದ ಸುದ್ದಿ ಅಂಗನವಾಡಿ ಕ್ವಶನ್ ಪೇಪರ್ ಲೀಕ್. ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕ್ವಶನ್ ಯಾವ ರೀತಿ ಸೆಂಡ್ ಮಾಡಿದ್ದಾರೆ ಅಂತ ನೀವು ನೋಡ್ತಿರ್ಬೋದು. 25 ರೂಪಾಯಿಗೆ ಕ್ವಶನ್ ಪೇಪರ್ ಲೀಕ್ ಆಯಿತು. ಕ್ವಶನ್ ಪೇಪರ್ ಯಾವ ತರ ಲೀಕ್ ಆಯಿತು ಅವ್ರ ಬೈಲೇನೆ ಕೇಳೋಣ ಬನ್ರಿ. ಹಂಚ್ಕೋ ಅಂಗನವಾಡಿ ಆಯಾ ಕಳ್ಸಿ ಕ್ವಶನ್ ಪೇಪರ್ ಎಷ್ಟು ಕೊಟ್ಟಿಗೆ 25 ರೂಪಾಯಿ ಕೊಟ್ಟಿನಿ. ಹೊಟ್ಟೆ ಇದ್ದಿದ್ರೆ ಹೊಟ್ಟಿಗೆ ಅಂಗನವಾಡಿ ಸಂಘ ನಿಂತೀನಿ. ಯಾರೇ ಬಿಟ್ಟಿರೋ 6 ಜನ ಕಷ್ಟಪಟ್ಟಿನಿ ಸರ್. ಮತ್ತೆ ಯಾರು ಇವ್ರು 3 ಮಂದಿ ರೀ, ನಂಗೊಬ್ಬ ಹೇಳಿದ್ರೆ 6 ಮಂದಿ ಅಷ್ಟೇ. ಹೊಟ್ಟೆ ಅಂತಿದ್ರೆ ನೀವು ಹೊಸರು ಒಟ್ಟರು ಇದು ಸಂಘ ತಿಂತಾರೆ ಸರ್. ಆಚೆ ಬರಕ್ಕೆ ನಿಮ್ಗೆ ಹೊಸ ನಮ್ಮ ಮನೆಗೆ ಸರ್ ಬಿಟ್ಟು ಒಂದ್ಸಲ ಸರ್ ಪ್ಲೀಸ್. ನೀವು ಜೈಲಿಗೆ ತೀಸೋದು ಬ್ಯಾರೆ ಸರ್ ಸಾಂಗ್ ಹುಡುಗರು ಇದೀವಿ 10 ವರ್ಷ ಜೈಲಿಗೆ ಸರ್. ಹಂಗೆ ಮಾಡ್ಬೇಕು ಸರ್. ಎಷ್ಟು ಭಾಳ ಅಪರಾಧ ಐತಂದ್ರ ಕಾಕ್ರೋಚ್ ಟೀಮ್ ಅವ್ರಿಗೆ ತಲುಪೋವರೆಗೂ ಹೇಳ್ರಪ್ಪ. ಇಲ್ಲ ಅಂದಪ್ಪ ಅಂದ್ರೆ ಭಾಳ ದೊಡ್ಡ ಅಪರಾಧ ಐತಿದ್ದು. ಪೇಪರ್ ಲೀಕ್ ಆಗೈತೆ ಅಂಗನವಾಡಿದ. ಯಾಕಂದ್ರ ನಾಗರಾಜ್ ಕೊಟ್ಕಲಿ ಹೇಳ್ರಿ ಸ್ವಲ್ಪ ಹೆಂಗಿದ್ರು ಮಾಡಿ ಅವ್ರ ನಾಯಕತ್ವ ಹೊತ್ಕೊಂಡ್ಬಿಡ್ತಾರೆ. ನಿನ್ನ ಹೆಸರು ಬರಿಸೇನಿ ಎಲ್ಲ ಪೈಪ್ ಮ್ಯಾಲ. ಅವನೋನ್ ಏನಾರಾಗ್ಲಿ ಆ ಕೇಸರ್ನ ಪೈಪ್ನ್ಯಾಗ ಬರ್ಸಿ ಒಟ್ಟೆ ಪೈಪ್ ಕಳುವ ಆಗ್ಲಾರ್ದಂಗ ನೋಡ್ಕೊಳಕತ್ತನ ಕೇಸರ್ ಬರ್ಸಿ. ಇದಕ್ಕಿಂತ ಇನ್ನೇನ್ ಬೇಕು? ಪೈಪಿನ ಮೇಲೆ ಕೇಸರ ಬರ್ಸ್ಬಿಟ್ರೆ ಸುಮ್ಕ ಆಗ್ಬಿಡ್ತಾರ. ಅದು ಹುಡುಗಿ ಹೆಸರು ಐತದ್ರ ಮೇಲೆ ಅಂತೇಳಿ. ಇವ್ರು ಡ್ಯಾನ್ಸ್ ನೋಡ್ರಿ ಒಟ್ನಾಗ ಕೋಮಲೆ ಬರೋ ತನಕ ಡ್ಯಾನ್ಸ್ ನಿಲ್ಸಂಗಿಲ್ಲ. ಏನ್ ಬೇಕಾದ್ರಾಗ್ಲವ್ ನೋನ ಕೋಮಲೆ ಬರ್ಬೇಕ ಡ್ಯಾನ್ಸ್ ನೋಡಕ್ಕೆ ಒಂದ್ ಚೂರ್ನಾಗ ಬರ. ಆಯ್ತು ತೊಗ್ಗೆ ನಾಳೆಗೆ ಹನುಮಂದೇವ್ರ ಗುಡಿಯಲ್ಲಿ ಮದುವೆ ಆದ ನಂದು ಬಾ. ಚಲೋ ಆಯ್ತಲ್ಲಪ್ಪ. ಹುಡುಗ ತಿರುಗಾಡ್ತಿದ್ದಲ್ಲ ನೀನು ಯಾರೇನು ಕೊಟ್ಟಣ ಮುಂದೆ ಮಸಲಿ ಟೈಮ್ ಭಾಳ ಚಲೋ ಐತಿ. ಯಾಕ ನಿನ್ ಮದ್ವಿ ಫಿಕ್ಸ್ ಆದ್ಮೇಲೆ ಕಾರ್ಡ್ ಕೊಡಕ್ ಹೋಗಿದ್ದೆ. ಅಕಸ್ಮಾತ್ ಏನಾರ ಈ ವಜ್ಜಿನ ಹೆಣ್ ನೋಡಕ್ ಏನಾರ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ನಿನ್ ಮದ್ವೆ ಅಲ್ಲೇ ಹೋಗಿ ಹಾಕ್ಸ್ಕೊತಿತ್ತು. ಯಾವ ಇದ್ರ ಮ್ಯಾಲ ಒಂದ್ ಸಹಿ ಹಾಕಿ ನನಗೆ ಗೌರ್ಮೆಂಟ್ ನೌಕರಿ ಸಿಕ್ಕದ. ಪಾಪ ಹಂಗಾದ್ರ ಚಲೋ ಆಯ್ತಲ್ಲ. ಹಾ ಅದು ಪೇಪರ್ ಇಷ್ಟ ದಿನ ಈ ಮನಿ ನಿಂದಿತ್ತು, ಇವತ್ ಲಾಸಿನ ನಂದಾಗ್ಯದ. ಗಂಟು ಪಂಟ ತೊಗೊಂಡು ಹೋಗ್ಬಿಡು. ಇನ್ನ ಈ ಪೆನ್ನು ಮೂಡಿಲ್ಲಲ್ಲ. ಒಂದೇ ಒಂದು ಸೆಕೆಂಡ್ ನಿನ್ನ ಬಾಯಿಗೆ ಬೀಗ ಹಾಕೊಂಡ್ಬಿಟ್ಟಿದ್ರೆ ನಿಮ್ಮವ್ ಸುಮ್ ಸೈ ಮಾಡಿಲ್ಲ ಅನ್ನೋ ವಿಷಯ ನಿನಗೆ ಹೇಳೇ ಬಿಡ್ತೀನಿ. ಎಟ್ ಆತುರ ಐತೋ ತಮ್ಮ, ಹಾಕೋ ಬಾಯಿ ಮಣ್ಣು ಮುಗಿತ್ ನಡಿ. ಮನಿ ಬಿಟ್ಟು ಟೈಟ್ ಹೇಳ್ತಾ ಇರ ನಿಮ್ಮವ್. ಈ ತರ ಹುಚ್ಚ ಆಡದಕ್ಕ ನಿನ್ನ ನಿಮ್ಮ ಮದುವೆ ಮಾಡಕ್ಕಿಲ್ಲ. ಸುಮ್ಮ ತಿಂದಿದ್ರ ಮುಗಿದೋಕಿತ್ತು. ಅವನಿಗೆ ಮಾನಸಿಕ ಮಾಡಕ್ ಹೋಗಿ ನೀ ಮಾನಸಿಕ ಮಾಡ್ಕೊಂಡು ಬೇಕಿತ್ತ ನಿನಗೆ ಮದುವೆ ಅದು ಇದು ಅನ್ಸ್ಕೊಂಡು ಮಾನಸಿಕ ಆಗೋದು. ತೆಪ್ಪಿಗಿರೋದು ಬಿಟ್ಟಿರ್ಲ ಅದು ಮಾಡ್ಕೊಂಡು ಕೂತ್ಕೊಂಡ. ಇವ ಅಂತೂ ಬಿಡ್ರಿ ತಲೆನ ಕೆಡ್ಸ್ಕೊಳಕ್ ಹೋಗ್ಬಿಡ್ರಿ. ಇವ ಅಂತ ಇನ್ಸ್ಟಾಗ್ರಾಮ್ ನಮ್ಮ ಮನಿನ ಮಾಡ್ಕೊಂಡ್ಬಿಟ್ಟಾನ. ಬರ್ತಾನ ಕಿಡ್ನಿ ಮಾರ್ತೀನಿ ಅಂತ, ಇನ್ನೊಂದು ಬರ್ತಾನ ಕಾರ್ ಮಾರ್ತೀನಿ ಅಂತ, ಇನ್ನೊಂದು ಬರ್ತಾನ ನಾ ಸತ್ತೋಗ್ಬಿಡ್ತೀನಿ ಅಂತಾನ. ಒಟ್ನಾಗ ಏನನ ಒಂದು ಹೇಳಿ ಹುಚ್ಚಿಡ್ಸ್ಬಿಟ್ಟಾನ ಇನ್ಸ್ಟಾಗ್ರಾಮ್ನಾಗ. ಒಂದು ತಿಳ್ಕೊ, ನೀವು ಹುಟ್ಟಿದ ಮೇಲೆ ನಿನ್ ತಲನ್ ಕೂದಲು ಹೋಗಿದ್ದು. ಹಾ ಬಂದ್ಬಿಟ್ಟ ಇಲ್ಲಿ. ನೋಡವಾ ಸಿದ್ದರಾಮಯ್ಯ ಏನ್ ಹೇಳನ, ಒಬ್ರಿಗೆ ಆಧಾರ್ ಕಾರ್ಡಿಗೆ ಒಂದು ಫ್ರೀ ಟಿಕೆಟ್. ಹೌದಾ? ಈಗ ನೀನಂತ ನಿಂದ ಆಧಾರ್ ಕಾರ್ಡ್ ತೋರಿಸಿ ಮತ್ತೆ ನಿನ್ನ ಮೈಯಾಗಿರೋ ದೇವ್ರದ್ದು ಬೇವಿಸ ಪಡ್ಕೋಬೇಕೇನು? ಕಂಡಕ್ಟರ್ ಕೊಡಸಮ್ ದುಡ್ಡು ಇರೋ ಟಿಕೆಟ್ ಅರಿರಿ ಕಂಡಕ್ಟ್ರೆ. ನಾವು ಬರ್ಬೇಕಂತೀವಿ ಬೇತಂಗಿ. ಆದ್ರೆ ಏನ್ ಮಾಡ್ತೀವಿ, ನಮ್ಮ ಮನ್ಯಾಗ ಇದ್ದದ್ದು ಬದು ಕುರಿ ಎಲ್ಲ ಮಾರ್ಕೊಂಡ್ ತಿಂದ್ಬಿಟ್ರ ಏನ್ ಮಾಡಾಕೈತಿ? ಎಲ್ಲ ಬಂದ್ ಏನ್ ಮಾಡೋದೈತಿ? ಈಗ ಬಂದ್ರೆ ನಿಮ್ಮ ಕುರಿ ಕಾಯ್ಬೇಕು. ನೀನ್ ನೋಡಿದ್ರೆ ಬ್ಲಾಗ್ ಮಾಡ್ಕೊಂಡು ನಿಂತ್ಕೊಂಡಿದಿ, ನೀನ್ ನೋಡಿದ್ರೆ ವಿಡಿಯೋಸ್ ಮಾಡ್ಕೊಂಡು ನಿಂತ್ಕೊಂಡ್ರೆ ನಾ ಕಾಯ್ಲಿ ಕುರಿನ. ಚಟಗೊಂಡಿ ಏನ ಗೆಳತಿ ನಮ್ ಹೊಲಕ್ಕ ಕಸ ತೆಗ್ಯಾಕ ಬರವಲ್ಲಿ. ಅಣ್ಣಾನಿ ಆಕಿಗೆ ಪಗಾರ ಜಾಸ್ತಿ ಮಾಡಿಲ್ಲ, ಅದಕ್ಕ ಆಕಿ ಬರವಳ್ ನೋಡ. ಟೀಚರ್ ರೀ, ನಮ್ಮ ಮೆಸ್ಸಿಗೆ ಮೀಸಿ ಒಂದಿರ್ಲಿಲ್ರಿ. ಇನ್ನ ನೀವು ಮಾಡಿರೋ ಆಕ್ಟಿಂಗ್ನಾಗ ಎಲ್ಲ ನಮ್ಮ ಟೀಚರ್ ಇದ್ರಿ. ನನಗೆ ಬ್ರೋ, ನನಗೆ ಕೆಟ್ಟವ್ರನ್ನ ಎಲ್ಲಿಗೆ ಬೇಕು ನಂಗೆ ಚೆನ್ನಾಗಿ ಗೊತ್ತು, ಒಳ್ಳೆಯವ್ರಿಗೆ ಎಷ್ಟು ಮರ್ಯಾದೆ ಕೊಡಬೇಕು ನನಗೆಲ್ಲ ನಂಗೆ ಸಂಸ್ಕಾರನ ಗೊತ್ತು, ಸಹಾಯ ಮಾಡೋದು ಗೊತ್ತು. ನಿಮ್ಮಂಗೆ ನನಗೆ ಸಹಾಯ ಮಾಡಿಸ್ಕೊಂಡ್ರೆ ನಾನು ತಿರುಗಿಸಿ ಬೈಯೋದು ಅವ್ರಿಗೆ ಅವ್ರಿಗೆ ನೆಗೆಟಿವ್ನ ಪೋಟ್ರು ಮಾಡೋದು ಯಾವುದು ನನ್ನ ಕ್ಯಾರೆಕ್ಟರ್.
ಅಕ್ಕ ನೀ ಮಾಡೋ ಮೋಟಿವೇಶನ್ ವಿಡಿಯೋ ನೋಡಿದೆಪ್ಪ ಅಂದ್ರ ಒಂದಲ್ಲ ಒಂದ್ ದಿನ ನನಗೆ ಗೊತ್ತೈತಿ ನನ್ನ ಮನ್ಸಿಗೆ ಗೊತ್ತೈತಿ ನೀ ಕಣ್ಣನ್ನ ಮೀರಿಸ್ತಿ ಅಂತೇಳಿ ಆದ್ರೆ ಈಗ ಏನೂ ಮಾಡೋಕ್ಕಾಗಲ್ಲ ನೀನ್ ಮೋಟಿವೇಶನ್ ವಿಡಿಯೋ ಕೇಳ್ತಾ ಇದ್ರೆ ಹೋಗತಿ ಮತ್ತೆ ಮನೆ ನಡಿ ನೆಕ್ಸ್ಟ್ ವಿಡಿಯೋ ಚಾಪ್ಟರ್. ಯವ್ವ ಹೆಂಡತಿ ನೀ ಏನಾರ ಇನ್ನೊಂದ್ಸತಿ ಯವ್ ಅಂದಿದ್ರ ಅಲ್ಲೇ ಅಂದಾರ ನಿನ್ನ ಕುತ್ತಿಗೀಚಿಗೆ ಎಲ್ಲ ಸಾಯ್ಬಿಡ್ ಬಿಡ್ತಿದ್ಲಕ್ಕಿ ಜೀವಂತ ಖುಷಿ ಪಡ. ಯಾರ ಮೆಸೇಜ್ ತಮ್ಮ ಆರ್ಟಿಕಲ್ 21 ಪ್ರಕಾರ ನನ್ನ ಫೋನ್ ನನ್ನ ಅನುಮತಿ ಇಲ್ದೇನೆ ಮುಟ್ಟಿದ್ರ 2 ಲಕ್ಷ ರೂಪಾಯಿ ದಂಡ 1 ವರ್ಷ ಜೈಲ್ನ ಕೊಡ್ಬೇಕಾಗುತ್ತೆ ನೋಡ. ನಾ ಮುಟ್ಟೇನ रुको जरा सबर करो. ಯಾರ ಮೆಸೇಜ್ ಆರ್ಟಿಕಲ್ 21 ಹಲೋ ಇವೆಲ್ಲ ನನ್ನ ಹತ್ರ ಬೇಡ. ಈಗೇನ ಫೋನ್ ಕೊಡ್ಲಿಲ್ಲ ಅಂದ್ರ ಯಮ್ಮನ ಬಂದಿಸ್ಕೊಂಡು ಹೋಗೋಣ. ನನ್ನ ಹತ್ರ ಬೇಡ. ಯಾರಿಗೆ ಯಾರಿಗೆ ಸ್ನೇಹ ನಿನಗೆ ಮೆಸೇಜ್ ಮಾಡಕತ್ತ ಅವ್ವ ಬಾಡಿಗೆ ರೊಕ್ಕ ಕೇಳಕ ನಂಬರ್ ಇಸ್ಕೊಂಡದ್ದು. ಯಾಕ ನಿನ್ ತಕ ಅವ್ರ ಅಪ್ಪಂದ ಇದ್ದಿಲ್ಲ ನಂಬರ್ ಈ ಕಿತ್ತಾಕ ನನ್ನ ನಂಬರ್ ಮುಂಚೆ ಇತ್ತು. ನಿನ್ ನಂಬರ್ ಎಲ್ಲ ಹುಡುಗತಕ್ಕಿತ್ತ ಬಾಳ ಸುಂದರ ನೋಡಿ ನೀನು ಚಾಯ್ ನಾನು ಈ ಕತೆ ಕೇಳಕ ಅವ್ ಹೇಳಿದ್ಕ ಮೆಸೇಜ್ ಮಾಡಿ ಅವ್ ಹೇಳ ಅವ್ವ ನಂಬರ್ ಕೊಡು ನಂಬರ್ ನಾ ಮಾತಾಡ್ತೀನಿ. ಸಾರಿ ಇವತ್ತಿಂದ ಈ ಫೋನ್ ಏನಾದ್ರು ಮುಟ್ಟಿದ್ರೆ ಕೈಯ ಕಟ್ ಮಾಡ್ಕೊಂಡು ಎನ್ನಡೆ. ಅಬ್ಬಾ ಎಷ್ಟು ಸೊಕ್ಕದ್ ನಿನಗೆ ಬರ್ಕೋದಂದಿಲ್ಲ ಅಂತಕಿವೆಲ್ಲ ಆಟಿಟ್ಯೂಡ್ ತೋರ್ಸಕೋಬೇಡ ಎನ್ನಡೆ. ಮತ್ತೆ ಮುಂದ್ಗ ನನ್ ಜೀವನ ಕಾಟಾಡ್ತೇನೆ ಇಲ್ಲಿ ಏನೋ ಸಿಗೋತಾರ ಕೈಗೆ. ಆರ್ಟಿಕಲ್ ಹೆಣ್ಮಕ್ಳಿಗೆ ಮಾತ್ರ ಅನ್ವಯ ನಿನಗಲ್ಪ ಸಾಲಕ್ಕೆ ಕೂಡ ಒಡ್ಸ್ಕೊಂಡು ಬಡ್ಸ್ಕೊಂಡು ಜೀವನ ಮಾಡೋದು ಬೇಕೇನ ಅನ್ಸ್ಕೊಂಡು ಇರೋದು ಬಿಟ್ಬಿಟ್ಟು ಫೋನ್ ನೋಡಕ್ ಹೋಗಿ ನಿಂಗೆ ಬಗ್ಗೆ ಇಕ್ಕಿದ. ಏಯ್ ಎದು ಕೆಲಸ ಮಾಡು. ಯಾವಾಗ ಮಾಡ್ತಿ ಕೆಲಸ? ಯಾವಾಗ ಮುಂಜಾನೆ ಮಾಡ್ತೀಯ? ಯಾಕೆ ಈಗೇನಾಗಿದೆ ಕೆಲಸ ಮಾಡಕ್ಕ? ಯಾಕೆ ಇದಕ್ಕೆ ಎದ್ದಾಳ ಎದ್ದು ಕೆಲಸ ಮಾಡಿದ್ದಾಳ ಏನ್ ಮಾಡಕತ್ತಿ? ಏಯ್ ಏನ್ ಮಾಡಕತ್ತಿ? ಏನ್ ಮಾಡಕತ್ತಿ? ಎದ್ದಾಳ ಎದ್ದು ಕೆಲಸ ಮಾಡಿದ್ದಾಳ. ನನ್ ಕೈಲಾಗ್ತಾ ಇಲ್ಲ. ಈ ಯೂಟ್ಯೂಬ್ ಸಾವಸರೆ ಸಾಕು. ಬಡ್ಡಿ ಹೆಗ್ಲಿ ಯಾವ ಸಬ್ಸ್ಕ್ರೈಬೇ ಮಾಡಲ್ಲ.